ನಮಸ್ಕಾರ. ಸಮಯಕ್ಕೆ ಸ್ವಾಗತ. ನಾನು ಕೆ.ಎಸ್. ಮಾರ್ತಿನಾಯ್ಕ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಯಾಕೆಂದ್ರೆ ಈಗಾಗಲೇ ಮೂಡಾ ಕೇಸ್ನಿಂದ ಹೊರಬಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ರೀಶಫಲ್ಗೆ ಮುಂದಾಗಿದ್ದಾರೆ ಎಂಬುದು ಕೂಡ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಲಾಬಿ ಕೂಡ ಆರಂಭ ಆಗಿರೋದು. ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಲಾಬಿ ನಡೀತಿದ್ರೆ, ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಪರ ಇದ್ದಾರೆ, ಅವರು ಕೂಡ ಲಾಬಿಯನ್ನ ಮಾಡ್ತಾ ಇರೋದು. ಇನ್ನೊಂದ್ ಕಡೆ ಡಿ.ಕೆ.ಶಿ ಪರ ಕೂಡ ಲಾಬಿ ಮಾಡ್ತಾ ಇರೋದು. ಯಾಕೆಂದ್ರೆ ಸಾಕಷ್ಟು ಜನರು ಸಚಿವ ಸಂಪುಟದಲ್ಲಿ ಪುನರಚನೆ ಆಗ್ಲೇಬೇಕು ಅಂತ ಸಾಕಷ್ಟು ದಿನಗಳಿಂದ ಒತ್ತಾಯ ಮಾಡ್ತಿರೋದು. ಈಗಾಗಲೇ ಕಾಂಗ್ರೆಸ್ ಕೂಡ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿರುವಂಥದ್ದು. ಒಟ್ಟಿನಲ್ಲಿ ಹಿರಿಯರಿಗೆ ಮತ್ತು ಅದೇ ರೀತಿ ಯುವಕರಿಗೂ ಕೂಡ ಚಾನ್ಸ್ ಕೊಡಬೇಕು ಎಂಬುದು ಕೂಡ ಈ ಬಾರಿಯಾದಂಥ ಚರ್ಚೆ ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯನ ಪಡೆದಿರುವಂಥ ಸುಮಾರವಾಗಿ ಎಲ್ಲ ಸಚಿವರುಗಳು ಕೂಡ ಪ್ರೋಗ್ರೆಸ್ ಕಾರ್ಡ್ ಅನ್ನು ಪಡೆದಿರುವಂಥ ಸಿಎಂ ಸಿದ್ದರಾಮಯ್ಯ ಇದನ್ನ ಹೈಕಮಾಂಡ್ ಕೂಡ ಕಳಿಸಿರುವಂಥದ್ದು. ಸಂಪೂರ್ಣವಾಗಿ ಯಾರೆಲ್ಲ ಪ್ರೋಗ್ರೆಸ್ ರಿಪೋರ್ಟ್ ನಲ್ಲಿ ಫೇಲ್ ಆಗಿದ್ದಾರೆ ಅವರನ್ನ ಹೊರ ಇಟ್ಟು ಹೊಸಬರಿಗೆ ಮತ್ತೆ ಅದೇ ರೀತಿಯ ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಕೊಡುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಕೆಲವರು ಆಕಾಂಕ್ಷಿಗಳು ಕೂಡ ಸ್ಟಾರ್ಟ್ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಪ್ರಮುಖವಾಗಿ ಈಗಾಗಲೇ ಬೇರೆ ಪಕ್ಷದಿಂದ ಬಂದಿರೋರ್ಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಎಂಬ ಚರ್ಚೆ ಆಗ್ತಿರೋದು. ಅದರಲ್ಲೂ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಆಗಿರ್ಬೋದು, CPI ಆಗಿರ್ಬೋದು, ಮತ್ತೆ ಅದೇ ರೀತಿ ಶಿವಲಿಂಗೇಗೌಡರು ಇವ್ರಿಗೂ ಕೂಡ ಸಚಿವ ಸಂಪುಟ ಸ್ಥಾನದಲ್ಲಿ ಸ್ಥಾನ ಸಿಗುತ್ತೆ. ಮತ್ತೆ BK ಹರಿಪ್ರಸಾದ್ಗೂ ಕೂಡ ಈ ಬಾರಿ ಕ್ಯಾಬಿನೆಟ್ ಅಲ್ಲಿ ಸ್ಥಾನ ಸಿಗುತ್ತೆ ಎಂಬ ಕೂಡ ಚರ್ಚೆ ಆಗಿರುವಂಥದ್ದು. ಇನ್ನು ಅದನ್ನು ಹೊರತುಪಡಿಸಿ ಸಿದ್ದರಾಮಯ್ಯರ ಕಡೆಯಿಂದಲೂ ಕೂಡ ಕೆಲವೊಂದು ಲಾಬಿಗಳನ್ನ ನಡೀತಾ ಇರುವಂಥದ್ದು. ಅದೇ ರೀತಿ DKಶಿ ಪರವಾಗಿ ಇದ್ದಂತರು ಕೂಡ DKಶಿ ಹತ್ರ ಕೂಡ ಲಾಬಿ ಮಾಡ್ತಾ ಇರುವಂಥದ್ದು. ಇನ್ನು ನೇರವಾಗಿ ಕೂಡ ಕೆಲವರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಲಾಬಿಯನ್ನ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಸಂಕ್ರಾಂತಿ ನಂತರ ಕೆಲವರಿಗೆ ಸಿಹಿ ಸುದ್ದಿ, ಹಲವರಿಗೆ ಮತ್ತೆ ಕೆಲವರಿಗೆ ಕಹಿ ಸುದ್ದಿ ಸಿಗುತ್ತೆ ಎಂಬುದು ಕೂಡ ಚರ್ಚೆ. ಯಾಕಂದ್ರೆ ಈ ಬಾರಿ ಹಿರಿಯ ಸಚಿವರಿಗೆ ಸಚಿವ ಸಂಪುಟ ಸ್ಥಾನದಿಂದ ಹೊರ ಇಟ್ಟು ಯುವಕರಿಗೆ ಮತ್ತು ಕೆಲ ನಾಯಕರಿಗೆ ಕೊಡ್ತಾರೆ ಎಂಬುದು ಕೂಡ ಚರ್ಚೆ. ಯಾಕೆಂದ್ರೆ ಈಗಾಗಲೇ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಪಡೆದಿರುವಂತಹ ಸಿದ್ದರಾಮಯ್ಯ ಹಲವು ಸಚಿವರುಗಳ ಮೇಲೆ ಮತ್ತೆ ಅದೇ ರೀತಿಯಾದಂಥ ಕೆಲವು ಆರೋಪಗಳು ಕೂಡ ಕೇಳಿಬಂದಿರೋ. ಪ್ರಮುಖವಾಗಿ ಇತ್ತೀಚಿನ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋ ವಿಚಾರಗಳನ್ನು ನೋಡಿದ್ರೆ ಹಲವು ಸಚಿವರುಗಳ ವಿರುದ್ಧ ಪ್ರೋಗ್ರೆಸ್ ನಲ್ಲಿ ಸಾಕಷ್ಟು ಹಿನ್ನಡೆ ಆಗಿರುವಂಥದ್ದು. ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಅಧಿಕಾರಿಗಳಿಂದಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಶಾಸಕರಾಗಿರ್ಬೋದು ಮತ್ತು ಜನಸಾಮಾನ್ಯರು ಕೂಡ ಕೆಲ ಸಚಿವರುಗಳ ಆಕ್ರೋಶನ ಹೊರ ಹಾಕಿರುವಂಥದ್ದು. ಇದರಿಂದಾಗಿ ಕೆಲ ಸಚಿವರುಗಳ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕೆಂಬುದು ಕೂಡ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿದೆ. ಇದರಿಂದ ಈಗಾಗಲೇ ಮೂಡಾ ಕೇಸ್ನಿಂದ ಹೊರಬಂದಿರುವಂತಹ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ಜರಿಗೆ ಅಸ್ತು ಎಂದಿದೆ ಅನ್ನೋದು ಕೂಡ ಈಗಾಗಲೇ ಚರ್ಚೆ ಆಗ್ತಿರೋದ್ರಿಂದ ಎಲ್ಲರೂ ಕೂಡ ಲಾಬಿಗಳನ್ನ ಕೂಡ ಆರಂಭ ಮಾಡಿರೋದು. ಆದರೆ ಕಾಂಗ್ರೆಸ್ ಇದಕ್ಕೆ ಅವಕಾಶ ಕೊಡುತ್ತಾ ಅಂದರೆ ಹೈಕಮಾಂಡ್ ಈಗಾಗಲೇ ಇದಕ್ಕೆ ಅವಕಾಶ ಕೊಡುತ್ತೆ ಎಂಬುದು ಕೂಡ ಚರ್ಚೆ ಆಗ್ತಿರೋಂಥ ವಿಚಾರ. ಯಾಕೆಂದ್ರೆ CM ಬದಲಾವಣೆ ಬಗ್ಗೆ ಕೂಡ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಿದೆ. ಅದರಲ್ಲೂ ಪರಮೇಶ್ವರು ಆಗಿರ್ಬೋದು, DCM ಆಗಿರ್ಬೋದು, ಇವರು ಕೂಡ ಚರ್ಚೆಗಳನ್ನ ಮಾಡ್ತಾ ಇರೋದು CM ಬದಲಾವಣೆ ಬಗ್ಗೆ. ಇದರ ನಡುವೆ ಸಚಿವ ಸಂಪುಟಕ್ಕೆ ಅವಕಾಶ ಕೊಡುತ್ತೆ ಎಂಬುದು ಕೂಡ ಚರ್ಚೆ. ಯಾಕೆಂದ್ರೆ ಇದರಿಂದಾಗೂ ಸಾಕಷ್ಟು ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುವಂಥದ್ದು. ಹಲವು ನಾಯಕರು ಕೂಡ ಈಗಲ್ಲ ದೊಡ್ಡ ಲೀಸ್ಟೇ ಸಚಿವ ಸಂಪುಟದಲ್ಲಿ ಇರುವಂಥದ್ದು. ಇದರಿಂದಾಗಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಎಂಬುದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲವರಿಗೆ ಸಿಹಿ ಕೆಲವರಿಗೆ ಕಹಿ ಸುದ್ದಿ ಸಿಗುವ ಸಾಧ್ಯತೆ ಇರುವಂಥದ್ದು.